ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಬಾಲೇಶ್ ಕನ್ನಡಿಗ. ಗೋವಾದಲ್ಲಿರುವಂತಹ ಎಲ್ಲ ಕನ್ನಡಿಗರಿಗೆ ಮತ್ತು ಕರ್ನಾಟಕದಲ್ಲಿರುವಂತಹ ಎಲ್ಲ ಕನ್ನಡಿಗರಿಗೂ ಕೂಡ ಗೋವಾ ಕದಂಬ ಟಿವಿಗೆ ಆತ್ಮೀಯದಂತ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿಮ್ಮಲ್ಲಿ ಒಂದು ವಿಷಯನ ವ್ಯಕ್ತವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಗೋವಾ ಕದಂಬ ಟಿವಿ ಅನ್ನೋ ಒಂದು ನ್ಯೂಸ್ ಚಾನೆಲ್ ನ ಹೊಸದಾಗಿ ಗೋವಾದಲ್ಲಿ ಶುರು ಮಾಡಿದ್ದೇವೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ನಮ್ಮ ಮೇಲೆ ಇರ್ಲಿ ಅಂತ ಮನಪೂರ್ವಕವಾಗಿ ಬೇಡಿಕೊಳ್ತೇನೆ. ಸೊ ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತು ಗೋವಾ ರಾಜ್ಯ ಘಟಕದ ಗೌರವ ಕಾರ್ಯದರ್ಶಿಗಳಾದಂತ ಶ್ರೀ ನಾಗರಾಜ್ ಗೋಂದ್ಕರ್ ಅವರು, ಅಷ್ಟೇ ಅಲ್ಲದೆ ಶ್ರೀರಾಮ ದರ್ಶನ ನಮಗೆ ಸೌಭಾಗ್ಯ ಅಂತ ಹೇಳುತ್ತಾ ನಾವೆಲ್ಲರೂ ಕೂಡ ಈ ಯಾತ್ರೆಯಲ್ಲಿ ಭಾಗವಹಿಸಿರುವಂತಹ ಅದೆಷ್ಟೋ ಅನೇಕ ಕನ್ನಡಿಗರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಸುಮಾರು 1100 ಜನ ಈ ಯಾತ್ರೆಯಲ್ಲಿ ಟ್ರೈನಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರಂತೆ. ಸ್ವತಃ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀ ನಾಗರಾಜ್ ಗೋಂದ್ಕರ್ ಅವರೇ ಸ್ವತಃ ತಮ್ಮ ಪ್ರಯಾಣದ ಒಂದು ಟ್ರೈನ್ ಬುಗೆಯಲ್ಲೇ ಕೂಡ ವಿಡಿಯೋ ಮಾಡಿ ಹೋಗುವಂತ ಪ್ರೇಕ್ಷಕರಿಗೆ ಶುಭ ಹಾರೈಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಒಂದು ವಿಷಯನ ಬೇಡಿಕೊಂಡಿದ್ದಾರೆ. जय श्री राम। जग में दो सुंदर है नाम, जग में दो सुंदर है नाम, चाहे कृष्ण कहो या राम राम। जय श्री राम। ನಾನು ನಾಗರಾಜ್ ಗೋಂದ್ಕರ್, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ. ವಿಶೇಷವಾಗಿ ಈ ವಿಡಿಯೋ ಮುಖಾಂತರ ತಮಗೆ ತಿಳಿಸುವುದೇನೆಂದರೆ, ಜನವರಿ 26 ಗಣತಂತ್ರ ದಿನ, 77ನೇ ಗಣತಂತ್ರ ದಿನ ಎಲ್ಲ ಜನತೆಗೆ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ರಾಮಲಲ್ಲನ ದರ್ಶನಕ್ಕೆ ಯಾತ್ರಾ ಮಾಡ್ತಾ ಇದ್ದೀವಿ. ದೇವ ದರ್ಶನಕ್ಕೆ ತಂದಂಥ ನಮ್ಮ ಗೋವಾ ಮುಖ್ಯಮಂತ್ರಿ ಡಾಕ್ಟರ್ ಪ್ರಭಲ್ ಸಾವಂತ್ ಅವರು ಈ ಯಾತ್ರೆಯನ್ನು ನಮಗೆ ಲಭಿಸಿದೆ. ನಾವು ಭಾಗ್ಯವಂತರು. ಯಾಕೆ ಅಂದರೆ ಸುಮಾರು 3 ವರ್ಷಗಳ ನಿಂದ ನಮಗೆ ದೇವ ದರ್ಶನಕ್ಕಾಗಿ ಸ್ಪೆಷಲ್ ಸೀನಿಯರ್ ಸಿಟಿಜನ್ಗೆ ನರೇಂದ್ರ ಮೋದಿ ಅವರು ಈ ಗಿಫ್ಟನ್ನು ನಮಗೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಭಾರತ ಅತ್ಯಂತ ಸುಂದರವಾಗಿರಲಿ, ಗೋವಾ ಜನತೆಗೆ ಸುಖ ಶಾಂತಿ ಕೊಡಲೆಂದು ಭಗವಂತನ ಶ್ರೀರಾಮನ ಆಶೀರ್ವಾದ ಇರಲೆಂದು ನಾನು ಬಯಸುತ್ತೇನೆ. ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಡಾಕ್ಟರ್ ಸಾವಂತ್ ಅವರಿಗೆ ಸದಾ ಈ ನಮ್ಮ ಸರ್ಕಾರವು ಬಿಜೆಪಿ ಇರಲೆಂದು ನಾನು ಬಯಸುತ್ತೇನೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.